ಕಾಂಗ್ರೆಸ್ ನಾಯಕರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಮಂಡ್ಯ ಅಂದರೆ ಇಂಡಿಯಾ, ಇಂಡಿಯಾ ಅಂದರೆ ಮಂಡ್ಯ ಅಂತಕ್ಕಂಥದ್ದು. ನನ್ನ ಜಿಲ್ಲೆಯ ಮತದಾರ ಬಂಧುಗಳು ಭಾಳ ಪ್ರಬುದ್ಧರಿದ್ದಾರೆ. ಯಾವಾಗ ಏನು ತೀರ್ಮಾನ ಮಾಡಬೇಕು, ಯಾರಿಗೆ ಬುದ್ಧಿ ಕಲಿಸ್ಬೇಕು ಅಂತಕ್ಕಂಥದ್ದನ್ನು ಪ್ರತಿ ಹಂತದಲ್ಲಿ ಮಾಡ್ಕೊಬಂದಿದ್ದಾರೆ. ಅದೇ ಕೆಲಸವನ್ನು ಇವತ್ತು ಈ ಜಿಲ್ಲೆಯ ಮತದಾರರು ಇವತ್ತು ಕಾಂಗ್ರೆಸ್ ಪಕ್ಷದವ್ರಿಗೆ ಮಾಡಿದ್ದಾರೆ. ಇವತ್ತು ಕುಮಾರಣ್ಣವರ ಜನಪ್ರಿಯತೆ, ಅವರು ಮಾಡಿದಂಥ ಜನಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸಿದಂಥ ಅನೇಕ ಕಾರ್ಯಕ್ರಮಗಳು ಇಡೀ ರಾಜ್ಯದಲ್ಲಿ ಅತ್ಯಂತ ಮೊದಲನೇ ಸ್ಥಾನದ ಪ್ರಚಂಡ ಬಹುಮತದಲ್ಲಿ 3 ಲಕ್ಷಕ್ಕೂ ಅಧಿಕ ಮತದಿಂದ ಇವತ್ತು ಗೆದ್ದಿದ್ದಾರೆ. ಆ ಕಾರಣಕ್ಕೆ ಈ ಕ್ಷೇತ್ರದ ನನ್ನೆಲ್ಲ ಮತದಾರ ಬಂಧುಗಳಿಗೆ, ವಿಶೇಷವಾಗಿ ನನ್ನ ತಾಯಂದಿರಿಗೆ, ಇವತ್ತು NDA ಅಭ್ಯರ್ಥಿಗಳ ಪರವಾಗಿ ಇವತ್ತು BJPಯ ಮುಖಂಡರು, JDSನ ಮುಖಂಡರು, ಪಕ್ಷಾತೀತವಾಗಿ ಇವತ್ತು ನಮ್ಮನ್ನು ಕುಮಾರಣ್ಣವ್ರನ್ನ ಬೆಂಬಲಿಸಿದಂಥ ನನ್ನೆಲ್ಲ ಮತದಾರ ಬಂಧುಗಳಿಗೆ, ಮುಖಂಡರಿಗೆ, ಕಾರ್ಯಕರ್ತರಿಗೆ, ಇವತ್ತು ಮಾಜಿ ಸಚಿವನಾಗಿ, ಮಾಜಿ ಸಂಸದನಾಗಿ ಇವತ್ತು ನಾನು ಎಲ್ಲರಿಗೂ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳೊಡನೆ ನಮಸ್ಕಾರಗಳನ್ನು ನಾನು ತಿಳಿಸ್ತೇನೆ. ನೂರಕ್ಕೆ 100 ಬಾರಿ ಹೇಳಕ್ಕೆ ಬಯಸ್ತೇನೆ. ಇವತ್ತು ಹೊಸ ಯುಗ. ಇವತ್ತು ಈ ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಏನು ಜಯ ತಂದುಕೊಟ್ಟಿದ್ದಾರೆ, JDS BJPಯ ಯುಗ ಇವತ್ತು ಇದು ಪ್ರಾರಂಭ ಆಗಿದೆ. ಅತ್ಯಂತ ಬಹುಮತಗಳಲ್ಲಿ ಇನ್ನು ಬರ್ತಕ್ಕಂಥ ಎಲ್ಲ ಚುನಾವಣೆಗಳನ್ನು ಗೆಲ್ತೇವೆ. ನಿಖಿಲ್ ಅವರು ಸೋತಿರೋದು ನಮಗೆ ತುಂಬಾ ನೋವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ನೋವು ಈ ಗೆಲುವಿನಿಂದ ಹೋಗಲಾಡಿದೆಯಾ ಅಂತ ಹೇಳಿ ಬಹುತೇಕ ಎಲ್ಲೋ ಒಂದು ಕಡೆ ಬೆಳೆಯುವಂಥ ಕುಡಿಯೋದು ಗೆಲ್ಲಬೇಕು ಅಂತಕ್ಕಂಥ ನೋವು ಇವತ್ತು ಇದೆ. ಆದರೂ ಇವತ್ತು ನನ್ನ ದೇವೇಗೌಡರ ಕುಟುಂಬ ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಒಂದು ಸಂಕಷ್ಟಕ್ಕಿದ್ದಂಥ ಈ ಸಂದರ್ಭದಲ್ಲಿ ನನ್ನ ಜಿಲ್ಲೆಯ ಜನ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಕುಮಾರಣ್ಣನ ಗೆಲ್ಲಿಸ್ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಒಂದು ರೀತಿ ಎಲ್ರಿಗೂ ಸಂತೋಷವನ್ನು ತಂದಿದೆ. ಬಹುತೇಕ ಅವರು 2 ಬಾರಿ ಮುಖ್ಯಮಂತ್ರಿಗಳಾಗಿ, ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ, ಪ್ರಧಾನಮಂತ್ರಿಯಾಗಿ, ನಮ್ಮಂಥ ಅನೇಕ ನಾಯಕರುಗಳನ್ನು ಇವತ್ತು ಇಲ್ಲಿ ಜನರ ಮಧ್ಯೆ ನಿಂತು ಕೆಲಸ ಮಾಡಲಿಕ್ಕೆ ಜವಾಬ್ದಾರಿ ಕೊಟ್ಟು ಕೆಲಸ ಮಾಡಿದಂಥ ಹಿನ್ನೆಲೆಯಲ್ಲಿ ಇವತ್ತು ಅದು ನನ್ನ ಜಿಲ್ಲೆಯ ಜನ ಕುಮಾರಣ್ಣನ ಆಶೀರ್ವಾದ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೇನೆ. ಈಗ ಬಹುತೇಕ ಇವತ್ತಿನ ಗೊತ್ತಾಗುತ್ತೆ ಕಾಂಗ್ರೆಸ್ನವರ ಬಂಡವಾಳ ಏನು ಅಂತಕ್ಕಂಥದ್ದನ್ನು ನನ್ನ ಅಕ್ಕಂದರು, ತಾಯಂದರು ಅರ್ಥ ಮಾಡ್ಕೋತಾರೆ. ಬಹುತೇಕ 100ಕ್ಕೆ 100 ಭಾಗ ಇವತ್ತು ಈ ಸರ್ಕಾರವನ್ನು ಮುನ್ನಡೆಸ್ತಕ್ಕಂಥದ್ದು ಕಷ್ಟ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲವನ್ನೇ ವಿಶೇಷವಾಗಿ ನನ್ನ ತಾಯಂದರು ಗ್ರಹಿಸೇ ಇವತ್ತು ಕುಮಾರಣ್ಣ ಅಷ್ಟೇ ನಮ್ಮ ಕಷ್ಟಕ್ಕೆ ಸ್ಪಂದಿಸಲಿಕ್ಕೆ ಸಾಧ್ಯ ಇದೆ. ಅವ್ರ ನಾಯಕತ್ವದಲ್ಲೇ ಈ ರಾಜ್ಯ ಹೋಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಬಹುತೇಕ ಇನ್ನು ಏನೇನು ಆಗುತ್ತೆ ಅಂತಕ್ಕಂಥದ್ದನ್ನ ನೀವೇ ನಿಮ್ಮ ಕಣ್ಮುಂದೆ ನೋಡ್ತೀರಿ. 100ಕ್ಕೆ 100 ಭಾಗ ಯಾವತ್ತೂ ಜನರನ್ನ ಈ ಸುಳ್ಳು ಭರವಸೆಗಳಿಂದ ಹೊಟ್ಟೆ ತುಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಂದು ಕಡೆ ನೀವು ಬಸ್ ಫ್ರೀ ಕೊಟ್ಟರು, ನನ್ನ ಮಕ್ಕಳು ಓದುವಂಥ ಮಕ್ಕಳು, ನಮ್ಮ ಮಕ್ಕಳು ಇವತ್ತು ಬೀದಿಲಿ ನಿಂತ್ಕೊಳ್ಳೋಂಥ ಕೆಲಸ ಮಾಡಿದ್ರು. ಇವತ್ತು ಹೆಂಗಸರಿಗೆ ಯಾವುದೇ 2,000 ಕೊಡ್ತೀವಿ ಅಂದರು. ಅವ್ರ ಗಂಡಂದರು ಇವತ್ತು ವಾರಕ್ಕೆ 2,000 ಕೊಡೋದು, ತಿಂಗಳಿಗೆ ವಾರಕ್ಕೆ 2,000 ಅವ್ರ ಗಂಡಂದರು ಅವ್ರಿಗೆ ಕುಡಿಯೋದ್ರ ಮುಖಾಂತರ ಕಂದಾಯ ಕಟ್ಟಬೇಕು, ಆ ಕೆಲಸ ಮಾಡಿದ್ರು. ಇಂಥ ಅನೇಕ ಸನ್ನಿವೇಶಗಳನ್ನು ಇವತ್ತು ನನ್ನ ರಾಜ್ಯದ ಜನ ನೋಡಿದ್ದಾರೆ. ಆ ಕಾರಣದಿಂದ ಯಾವುದೇ ಕಾರಣಕ್ಕೂ ಈ ಪುಳ್ಳು ಭರವಸೆಗಳ ಮುಂದೆ ಏನು ನಡೆಯೋದಿಲ್ಲ ಅಂತಕ್ಕಂಥದ್ದನ್ನು ಈ ರಾಜ್ಯದ ಜನ ತೋರಿಸಿದ್ರು. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳೇ ನಮ್ಮ ಕೈ ಹಿಡಿತವೆ ಅಂತಂದು ಮಂಡ್ಯ ಸೇರಿದಂತೆ ಈಗ ರಾಜ್ಯದಲ್ಲಿ ಬಹುತೇಕ ಕಡೆ ಇದು ವರ್ಕೌಟ್ ಆಗಿಲ್ಲ. 100ಕ್ಕೆ 100 ಭಾಗ ಯಾವತ್ತೂ ಈ ಪೊಳ್ಳು ಭರವಸೆಗಳಿಂದ ನಾವು ರಾಜಕಾರಣ ಮಾಡಲಿಕ್ಕೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಸಂದರ್ಭಗಳಲ್ಲಿ ಕಳೆದ 40-45 ವರ್ಷಗಳಿಂದ ನಾವು ಈ ರಾಜಕೀಯದಲ್ಲಿ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಜನಸಾಮಾನ್ಯರಿಗೆ ಕಣ್ಣೊರೆಸುವಂಥ, ಅವರ ಕಷ್ಟ ಸುಖಕ್ಕಾಗುವಂಥ ನಿರಂತರವಾದಂಥ ಕುಮಾರಣ್ಣವ್ರು ಮಾಡಿದ್ರು. ಪಕ್ಷಾತೀತವಾಗಿ ಎಲ್ಲ ವರ್ಗದ ಜನರಿಗೆ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಇವತ್ತು ಲಾಟ್ರಿ, ಇವತ್ತು ಸರಾಯಿ ನಿಷೇಧ ಮಾಡುವಂಥ ಕೆಲಸವನ್ನು, ಹೆಣ್ಣು ಮಕ್ಕಳ ತಾಳಿ ಉಳಿಬೇಕು, ಅವ್ರ ಕುಟುಂಬಗಳು ಚೆನ್ನಾಗಿರಬೇಕು ಅಂತಕ್ಕಂಥದ್ದನ್ನು ಮಾಡಿದ್ರು. ಇಂಥ ಶಾಶ್ವತವಾದಂಥ ಕೆಲಸಗಳನ್ನು ಮಾಡಬೇಕೇ ವಿನಃ ಈ ಸೋಮಾರಿಗಳು ಮಾಡಿ ಎಲ್ಲೋ ಮನೇಲಿ ಒಬ್ಬರನ್ನ ಇನ್ನು 10 ಜನನ ಕಷ್ಟಪಡುವಂಥ ಕೆಲಸ ಮಾಡ್ಸೋಕ್ಕೋದ್ರೆ ಇವತ್ತೇನು ಕಾಂಗ್ರೆಸ್ ಪಕ್ಷಕ್ಕಾಯ್ತೋ ಅದು ಎಲ್ಲ ಹಂತದಲ್ಲೂ ಆಗುತ್ತೆ ಅಂತಕ್ಕಂಥ ಶಾಸಕರು ಹೇಳಿದ್ರು ಸರ್. ಅಂದರೆ ಈ ಚುನಾವಣೆಯಲ್ಲಿ ಸೋಲಾದರೆ ಇದನ್ನು ಕಂಟಿನ್ಯೂ ಆಗೋದಿಲ್ಲ ಅನ್ನೋಂಥದ್ದು ಸರ್. ಗ್ಯಾರಂಟಿ
ಬಹುತೇಕ ಅವ್ರೇನು ಹೇಳಬೇಕು, ಇಡೀ ಸರ್ಕಾರದ ಅಜೆಂಡಾನೇ ಅದು. MP ಚುನಾವಣೆಗೆ ಎಲ್ಲಿ ನಡೆಸೋಕ್ಕಾಗತ್ತೆ? ಹೋದ ಸಾಲಿನಲ್ಲಿ 1,15,000 ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಅದರಲ್ಲಿ 60,000 ಕೋಟಿ ತನಕ ಈ ಗಿಫ್ಟ್ ಕೊಟ್ಟವ್ರೆ. ತೀರ್ಸೋದಂಗೆ ಒಂದು ಅಭಿವೃದ್ಧಿ ಕೆಲಸ ಮಾಡಲಿಕ್ಕಾಗಲಿಲ್ಲ. ನಮ್ಮ ಸರ್ಕಾರ ನಾವು ಕೊಟ್ಟಂಥ BJP ಸರ್ಕಾರದಲ್ಲಿ JDS ಸರ್ಕಾರದಲ್ಲಿ ಕೊಟ್ಟಂಥ ಕಾರ್ಯಕ್ರಮಗಳನ್ನಷ್ಟೇ ಇವತ್ತು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವಂಥದ್ದು ನಡೀತಾ ಇದೆ. ಇಲ್ಲಿ ನಮ್ಮ ನಾಯಕರಾದಂಥ ನಮ್ಮ KR-ಪೇಟೆ MLA ಅವರು ಇದ್ದಾರೆ, ಅವರು ಇದನ್ನು ಅನುಭವಿಸಿದ್ದಾರೆ. ನೂರಕ್ಕೆ 1000 ಭಾಗ ಕುಮಾರಣ್ಣವರು ಮೋದಿಯವರ ಸರ್ಕಾರದಲ್ಲಿ ಸಚಿವರು ಆಗೇ ಆಗ್ತಿರ್ತಾರೆ. ಈ ಜಿಲ್ಲೆಗೆ, ಈ ರಾಜ್ಯಕ್ಕೆ ಅದ್ಭುತವಾದಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಕುಮಾರಣ್ಣವರ ನೇತೃತ್ವ ತಗೋತಾರೆ. ಈಗ ಬಹುತೇಕ ರೈತರಿಗೆ ಬೆನ್ನೆಲುಬಾಗಿರ್ತಕ್ಕಂಥ ಖಾತೆ ಕೃಷಿನೇ ಕೊಟ್ಟರೆ ಒಳ್ಳೆಯದು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಥ್ಯಾಂಕ್ ಯು ಸರ್. ನೂರಕ್ಕೆ 100 ಭಾಗ. ಕಳೆದ ಬಾರಿನೂ ಅಷ್ಟೇ. ನಾನು 2014ರಲ್ಲಿ ಲೋಕಸಭಾ ಸದಸ್ಯನಾದ ಕಾರಣದಿಂದ ಇವತ್ತು ಮತ್ತೊಮ್ಮೆ 8 ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ನಮ್ಮ MLAಗಳನ್ನು ಗೆಲ್ಲಿಸ್ಕೊಟ್ಟಂಥ ಇತಿಹಾಸ ಇದೆ. ಇನ್ನು ಯಾವುದೇ ಕ್ಷಣದಲ್ಲಿ ವಿಧಾನಸಭೆ ಚುನಾವಣೆ ನಡೆದರೂ ಮತ್ತೊಮ್ಮೆ 8 ವಿಧಾನಸಭಾ ಕ್ಷೇತ್ರದಲ್ಲೂ ಅತ್ಯಂತ ಪ್ರಚಂಡ ಬಹುಮತದಲ್ಲಿ NDA ಅಭ್ಯರ್ಥಿಗಳನ್ನು ಗೆಲ್ಲಿಸುವಂಥ ಕೆಲಸನ ಈ ಕ್ಷೇತ್ರದ ಮಹಾಜನತೆ ಮಾಡ್ತಾರೆ.